600 ಮಾಡಿದ ಅವನು. ಇದಾದ್ರೂ ಒಂದು ಅವನು 600 ಆಗ್ಯದ. ಅದ್ರ ಬಗ್ಗೆ ಯಾಕೆ ಪ್ರಹ್ಲಾದ್ ಜೋಶಿ ಹೇಳ್ತಾ ಇಲ್ಲ? ಯಡಿಯೂರಪ್ಪ ಯಾಕೆ ಬಾಯಿ ಮುಚ್ಕೊಂಡು ಕೂತಾನ? ಅದು ಹೆಣ್ಮಕ್ಳು ಅಲ್ವೇನು? ಆ ಹೆಣ್ಮಕ್ಳ ಮೇಲೆ ವಿಡಿಯೋಗಳು ಬಂದವ. BJPಯವರು ನಾವು ಶುದ್ಧ ಏನು ಮಾತಾಡ್ತಾ ಇಲ್ಲ. ಯಾಕೆ? ಇಲ್ಲಿ ಒಂದು ಕೇಸಿಗೆ ನೀವು ಇಷ್ಟೆಲ್ಲ ಮಾಡಿದ್ರಿ, ಅಲ್ಲಿ 600 ಹುಡುಗಿಯರಿಗೆ ಪಿನ್ ಚುಚ್ಚಿದಾನ, ಪೆನ್ ಚುಚ್ಚಿದಾನ, ಸೀರೆ ಹೇಳ್ದಾನ, ಬೆತ್ತಲೆ ಮಾಡ್ಯಾನ, ಅವೆಲ್ಲ ವಿಡಿಯೋಗಳು ಬಂದವ. ಮೋದಿ 2 दिन थे, अच्छे दिन आएंगे. ಇದೇ ಅಚ್ಚೇ ದಿನ. ಈಗ ಪ್ರಜ್ವಲ್ ಪಾರ್ಟಿಯಿಂದ ಹೊರಗೆ ಹಾಕಿದ್ರು ನಿಮ್ಮ ದೇವೇಗೌಡರು ಹೇಳಿದ್ರು. ಏನು ಪ್ರಯೋಜನ? ಬಸ್ರಿ ಆದ್ಮೇಲೆ ಹೊರಗೆ ಹಾಕಿದ್ರೆ ಮಗು ಯಾರದ್ದು? ಅದನ್ನು ಸಾಕೋರು ಯಾರು? ಆ ಹೆಣ್ಮಕ್ಳಿಗೆ ಪರಿಹಾರ ಕೊಡೋರು ಯಾರು? ಇದಕ್ಕೆ ಉತ್ತರ ಇದೆಯಾ? ಇದಕ್ಕೆ ಉತ್ತರ ಸಿಗಬೇಕು ಅಂತಂತ ಹೇಳಿದ್ರೆ ಮುಂದೆ ಉತ್ತಮವಾದಂಥ ಸರ್ಕಾರ ಬಂದರೆ ಮಾತ್ರ ಸಿಗುತ್ತೆ. ಅದನ್ನೇ ಡಿಂಗಲೇಶ್ವರ ಸ್ವಾಮಿಗಳಿಗೆ ಹೇಳಿದೆ. ಮಠಪತಿಗಳು ಧರ್ಮ ಅಂತ ಹೇಳಿದ್ರೆ ಒಲೆಯ ಬೂದೆಯಂ ಒಲೆಯಲು ಬೇಡ, ಒಲೆದಂತೆ ಪುಸಿ ಕೊಂಡಿಪ್ಪುವುದು. ಪುಸಿ ಪಡೆದರೆ ಏನು ಫಲ? ಮನದಲ್ಲಿ ಲೇಸಿಲ್ಲ ತನಕ. 1 ನಾಡ ಹೋಗಿ 9 ನಾಡ ಡಂಬಿಕರನು ಶಿವ ಮೆಚ್ಚಲಾರರು ಕೂಡಲ ಸಂಗಮ ದೇವ ಬಸವಣ್ಣ 1812ನೇ ಶತಮಾನದಲ್ಲಿ ಹೇಳಿದ್ದಾರೆ. ಸಾರ ಸಜ್ಜನರ ಸಂಘ ಮಾಡುವುದು, ದುರ್ಜನರ ಸಂಘ ಬೇಡವಯ್ಯ. ಇಳಿರಿ ಸ್ವಾಮಿಗಳೇ, ಹರ ಹರ ಮಹಾದೇವ್. ವಿಧಾನಸೌಧ ಹತ್ತಿ ಅದು ಬಸವ ಭವನ ಮಾಡಿ ಬಸವ ತತ್ವ ಅಂಬೇಡ್ಕರ್ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ತನ್ನಿ ಈ ಆಹ್ವಾನ ಕೊಟ್ಟು ಬಂದಿದ್ದೀನಿ. ಸ್ವಾಮಿಗಳು ಅಂಗೀಕರಿಸಿದ್ದಾರೆ. 2 ತಿಂಗಳಾದ್ಮೇಲೆ ಎಲ್ಲ ಮಠಾಧಿಪತಿಗಳ ಸಭೆ ಕರೆದು ಆ ಸಭೆಗೆ ನಾನು ಹೋಗ್ತೀನಿ. ಅಲ್ಲಿ ದಲಿತರು, ಮುಸ್ಲಿಮ್ಸು, ಹಿಂದುಳಿದವರು ಒಂದು 3ನೇ ಒಂದು ದೊಡ್ಡ ಶಕ್ತಿಯ ನಿರ್ಮಾಣಕ್ಕಲ್ಲಿ ಒಂದು ಕೂಗು, ಒಂದು ಅಸ್ಥಿಭಾರ ಅವತ್ತು ನಾವು ಹಾಕ್ತೀವಿ. ಆದರೆ BJPಯವ್ರ ಪಾಪ ದುರ್ದೈವ, ಇವಕ್ಕೂ ಗತಿ ಇಲ್ಲ, ಅದಕ್ಕೂ ಮತಿ ಇಲ್ಲ. ಬಸ್ ಸ್ಟ್ಯಾಂಡಲ್ಲಿ ಮೇಕಪ್ ನೋಡಿ ಹೋಗಿ ಕಟ್ಕೊಂಡ್ಬಿಟ್ರು ಏನೋ ಸಿಗುತ್ತೆ ಅಂತ. ಆಮೇಲೆ ಗೊತ್ತಾಯ್ತು ಇದು ಏನೂ ಇಲ್ಲ, ಮೇಕಪ್ ರಾಂಗ್ ಮೇಕಪ್ ಅಂತೇಳಿ ಹಾಸನದಾಗೆ ಮಂಡ್ಯದಾಗ ಕೋಲಾರದಾಗೆ ಒದ್ದಾಡ್ತದವು. ನೋಡಿದ್ದು ಬೇರೆ, ಇಲ್ಲಿ ಸಿಕ್ಕಿದ ಕೈಗೆ ಬೇರೆ ಅಂತ. ಈಗ ನೀವು ಅಂದಂಗ ಕಾಟಾಚಾರಕ್ಕೆ ತನಿಖೆ ಮಾಡಿದ್ರು ಅದೇ ನರಸೀಪುರದಾಗ ಇವನ್ ಆರೋಪಿ ಐತೆ ರೇವಣ್ಣ, ಅವನ ಮೇಗೂ ಏನು ಕ್ರಮ ಇಲ್ಲ. ಇವನ ಮೇಲೆ ಕಾಟಾಚಾರಕ್ಕೆ ಅಷ್ಟೇ ಇದನ್ನ ಅಮಾನತ್ ಮಾಡಿ ಕೈ ತಗೊಂಡು ಇಲ್ಲ. ಅದನ್ನ ಸರ್ಕಾರದವರು ಇದು ಈ ಕೇಸನ್ನು ಸೀರಿಯಸ್ ಆಗಿ ತಗೋಬೇಕು. ಇನ್ನೂ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ? ಶಿವಕುಮಾರ್ ಹೇಳಿದ್ರು ಪೆನ್ ಡ್ರೈವ್ ಅಂತ ತೋರಿಸಿದ್ರು. ಆ ಪೆನ್ ಏನು? ಆ ಡ್ರೈವ್ ಯಾವುದು? ಈ ಪೆನ್ನು ಲಾಬಿ ಇದು ಯಾಕೆ BJPಯವ್ರಿಗೆ ಗೊತ್ತು. ಇವು ಮಂಚ ಮುರಿದವೆ, ಪೂನಾದವು ಮಂಚ ಮುರಿದು ಇವು ಸ್ಟೇ ತಗೊಂಡವ. ಅವ್ರ ಚಿಕ್ಕಪ್ಪನ ಮಕ್ಕಳು ಇವರು, ದೊಡ್ಡಪ್ಪನ ಮಕ್ಕಳು ಅವು. ಆಮೇಲೆ ಆ ಗೋಪಾಲ ಹೇಳ್ದ ನಾನು ಏನು ಸ್ಟೇನೇ ತಗೊಂಡಿಲ್ಲ ಅಂತ. ನಾ ಹೇಳ್ದೆ ನೀನು ವೆಯ್ಟ್ ನೋಡಿದ್ರೆ ಏನೂ ಮಾಡೋಕ್ಕಾಗಲ್ಲ ಮಾರೆ, 150 ಕಿಲೋ ನಾನು. ಅವನ ಮೈ ಮೇಲೆ ಯಾರಾದ್ರೂ ಬೀಳಬೇಕು ಹೊರತು ಇವ್ನು ಬಿದ್ದರೆ ಸತ್ಯ ಹೋಗ್ತಾವ, ಕೊಲೆ ಮಾಡ್ಬೇಕಂತಿಲ್ಲ. ನಾನು ಕೋರ್ಟಿಗೆ ಹೋಗೇ ಇಲ್ಲ ಅಂದ ಅವನು ಕೌನ್ಸಿಲಲ್ಲಿ. ಕರೆಕ್ಟ್ ಮಾರೆ, ಈ ವೆಯ್ಟಿಗೆ ಏನಾಕತ್ ನಿಂದ ಏನೂ ಆಗಿಲ್ಲ. ಅವ್ರು ಅದಾರ ನೋಡಿ ಪಕ್ಕದಾಗ ಕೂತವ್ರು, ಅವ್ರು ಸ್ಟೇ ತಗೊಂಡಾರ. ಹೌದು ಅವ್ರು ತಗೊಂಡಾರ ಅಂದ ಅವನು. ಯಾಕೆ ತಗೊಂಡ್ರು ಸ್ಟೇ? ಇದುವರೆಗೂ ಅದು ಹೊರಗೆ ಬರಲಿಲ್ಲ. ಎಂಥ ನಾಚಿಕೆ ಕೇಳ್ರಿ. ಕನ್ನಡ ನಾಡು, ಸಂಸ್ಕೃತಿಯ ನಾಡು, ಹೆಣ್ಮಕ್ಳನ್ನು ಗೌರವಿಸುವ ನಾಡು. ಇಂಥ ಮುಂಡೆವು ಮಂತ್ರಿ ಆದರೆ ಇನ್ನೇ ಅಂತ ಕೊಲೆ ನಡೆಯಲ್ಲ. ಅವನು ನೋಡ್ದ ಹುಡುಗ ನಮ್ಮ ಮಂತ್ರಿಗಳ ಮಾಡ್ಯಾರ, ನಾನು ಯಾಕೆ ಮಾಡಬಾರ್ದು? ಅದಕ್ಕೆ ಅವತ್ತು ಆಡಳಿತ ನಡೆಸ್ತಕ್ಕಂಥವ್ರು ಶುದ್ಧವಾಗಿರ್ಬೇಕು.